Even now fun world already. And today we will be busting a lot of reviews. Illin ticket forever irutte. Nammatra irodu ticketing illi tumba crowded anta. Let's go check it out. As you can see, ticketing actually yaru illa. I think weekend times alli ticketing tumba crowded irbodu. So this one it's Wednesday today, so I'm not counting this. Thank you. Water park ge separate go ticketing ಮಾಡ್ಸಿ ಅಂದ್ರು. So let's go see. Thank you. ನಮಗೆ ಬಂದಿರೋ ಸೆಕೆಂಡ್ ರಿವ್ಯೂ ಏನು ಅಂದ್ರೆ ಇಲ್ಲಿನ ಸ್ಟೋರೇಜ್ ಕಂಪಾರ್ಟ್ಮೆಂಟ್ ತುಂಬಾ ಕೆಟ್ಟಾಗಿದೆ ಅಂತ. ಈಗ ನೀವು ನೋಡ್ತಿದ್ರಲ್ಲ, ಇದೇ ಆ ಸ್ಟೋರೇಜ್ ಡಿಪಾರ್ಟ್ಮೆಂಟ್. ಇಲ್ಲಿ ನಾವು ಎಂಟರ್ ಆಗಿದ ತಕ್ಷಣ ಇಲ್ಲಿ ನಾವು ಬ್ಯಾಗ್ ಕೊಟ್ಟು ಒಳಗೆ ಹೋಗ್ಬೋದು. ಇಲ್ಲಿ ಒಂದು ಟೋಕನ್ ಕೊಡಲ್ಲ, ಕೈ ಮೇಲೆ ಬರೀತಾರೆ. ಹಳ್ಸೋದ್ರೆ ಆಸ್ ಪರ್ ದ ರಿವ್ಯೂ ಅಷ್ಟೊಂದೇನು ಅನ್ಹೈಜಿನಿಕ್ ಅನ್ಸಲ್ಲ, ಬಟ್ ಇಟ್ಸ್ ಓಕೆ. ಒಂದು ಗಾರ್ಡ್ ಇದ್ರು, ಬಟ್ ಇಟ್ ಕ್ಯಾನ್ ಬಿ ಬೆಟರ್. Few of the pictures in the information posted in the official website are fake. Definitely wouldn't recommend anyone going. ಚಿನ್ಮಯ ಅವ್ರು ಹೇಳ್ತಿದ್ದಾರೆ ಇಲ್ಲಿರೋ ವೆಬ್ಸೈಟ್ ಅಲ್ಲಿರೋ ಫೋಟೋನೇ ಡಿಫ್ರೆಂಟ್ ಆಗಿದೆ. ಇವ್ರ ವೆಬ್ಸೈಟ್ ಅಲ್ಲಿ ಪೋಸ್ಟ್ ಮಾಡಿರುವಂತ ಫೋಟೋಸ್ ಇಲ್ಲಿ ಇಲ್ವೇ ಇಲ್ಲ ಅಂತೆ. ಫೇಕ್ ಫೋಟೋಸ್ ಪೋಸ್ಟ್ ಮಾಡಿದಾರಂತೆ ಅಡ್ವರ್ಟೈಸ್ ಅಲ್ಲಿ. ಇವಾಗ ನಾವು ಅವ್ರ ಅಫಿಷಿಯಲ್ ವೆಬ್ಸೈಟ್ ಹೋಗೋಣ, ಅಲ್ಲಿ ಏನ್ ಫೋಟೋಸ್ ಇದೆ ಅದು ಇಲ್ಲಿದ್ಯಾ ಇಲ್ವಾ ಅಂತ ನೋಡೋಣ. ಇವಾಗ ನಾವು ಅವ್ರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಇದೀವಿ. ಇಲ್ಲಿರೋ ರೈಡ್ಸ್ ಇಲ್ಲಿ ಸತ್ಯವಾಗ್ಲೂ ಇದೆಯಲ್ವಾ ನೋಡೋಣ. First we have Skydrop. Skydrop is right here. Tsunami ಹುಡ್ಕೊಂಡು ಹೋಗೋಣ ಬನ್ನಿ. This dude. So tsunami right last. Okay, come. ಇವಾಗ ಇದನ್ನ ಹುಡ್ಕೋದೇ ಒಂದು, ಈ ರೈಡ್ಸ್ ಎಲ್ಲ ಹುಡ್ಕೋದೇ ಒಂದು ಇದೆತ್ತಲ್ಲ. ಇನ್ನು ಪೆಂಡುಲಮ್ ಸ್ವಿಂಗ್ ಇದೆ, ಕ್ರೇಜಿ ಫೈರ್ ಬಾಲ್ ಇದೆ. ಬಟ್ ಓಕೆ, ಇದೆಲ್ಲ ಹುಡ್ಕೋಣ ಇವತ್ತು. ಇವ್ರನ್ನೆಲ್ಲ ನೋಡ್ತಾರೆ, ನನ್ನ ಸ್ಕೂಲ್ ಟ್ರಿಪ್ ನಾಪ್ಕ ಬರ್ತಾ ಇದೆ. ಸೊ ಕ್ಯೂಟ್ನಾ ಸರ್? ಇದು ಸುನಾಮಿ ರೈಡ್ ಎಲ್ಲಿದೆ? ಇದೇನಾ? ವಿ ಫೌಂಡ್ ಇಟ್. ಇದು ನೆಕ್ಸ್ಟ್ ಪೆಂಡುಲಮ್ ಸ್ವಿಂಗ್ वो वाला, ये क्रेजी फायरबॉल, वो भी सब नहीं. ये क्या है? रोलर कोस्टर राइड, वो भी आगे है. ओके, सो बेसिकली ಅಡ್ವರ್ಟೈಸ್ ಅಲ್ಲಿ ಇರುವಂತ ಜಾಗಗಳೆಲ್ಲ ಇಲ್ಲಿ ಆಕ್ಚುಲಿ ಇದೆ. ಎವ್ರಿಥಿಂಗ್ ದಟ್ ಇಸ್ ಮೆನ್ಷನ್ ಇನ್ ದ ವೆಬ್ಸೈಟ್ ಇಸ್ ಆಕ್ಚುಲಿ ಹಿಯರ್. ಸೊ ದಿಸ್ ರಿವ್ಯೂ ಇಸ್ ಬಸ್ಟೆಡ್. ಬಾಯ್ ಬಾಯ್ ಆಂಟಿ. ಸೊ ದೀಪಾಂಜಲಿ ಅವ್ರು ಹೇಳ್ತಿದ್ದಾರೆ ಇಲ್ಲಿನ ಊಟ, ಇಲ್ಲಿನ ಕ್ಯಾಫೆಟೇರಿಯಾಸ್, ಕ್ಯಾಂಟೀನ್ಸ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ. ಅಂಡ್ ಊಟ ಇಸ್ ಆಲ್ಸೋ ಇನ್ ಅ ವೆರಿ ಬ್ಯಾಡ್ ಕಂಡೀಷನ್. ಲೆಟ್ಸ್ ಗೋ ಚೆಕ್ ಔಟ್. ಅಲ್ಲೊಂದು ಕ್ಯಾಂಟೀನ್ ತರ ಇದೆ. ಲೆಟ್ಸ್ ಗೋ ಸಿ ಹೌ ಮಚ್ ಡಸ್ ಇಟ್ ಕಾಸ್ಟ್. ಸರ್ ಬೇಲ್ಪುರಿ ಇದೆಯಾ? one belpuri, one tea. Every place that I go, there's one thing that I try. That is belpuri ಮತ್ತೆ tea. 110. Confused. Good. Okay. These places ಸ್ವಲ್ಪ ಕ್ಲೀನ್ ಮಾಡಿರ್ಬೇಕಾಗುತ್ತೆ. ಟೇಬಲ್ಸ್ ಎಲ್ಲ ಕ್ಲೀನ್ ಮಾಡಿಲ್ಲ. 20 ರೂಪಾಯಿಗೆ ಟೀ ಕೊಟ್ಟಿದ್ದಾರೆ. ಟೀ ವರ್ತ್ ಇಟ್ ಅಲ್ವಾ ನೋಡೋಣ. ಚೆನ್ನಾಗಿದೆ. ಮಿಷೀನ್ ಟೀ ತರಲ್ಲ. ಐ ಥಿಂಕ್ ಸ್ನೋ ವರ್ಲ್ಡ್ ಅಲ್ಲಿ ಹಾರಬಲ್ ಟೀ. ಸ್ನೋ ವರ್ಲ್ಡ್ ಟೀ ನನ್ನ ಲೈಫಲ್ಲಿ ಮತ್ತೆ ವಾಪಸ್ ಕೊಡೋಕ್ಕೆ ಇಷ್ಟಪಡಲ್ಲ, ಅಷ್ಟು ಕೆಟ್ಟಾಗಿತ್ತು. ಗೋಬಿ ಮಂಚೂರಿ ಮತ್ತು ವಾಟರ್ ಬಾಟ್ಲ್ ಎರಡೇ ತೊಗೊಂಡಿದ್ದು 180 ರೂಪೀಸ್ ಆಯಿತು. 180. ಕೆಚಪ್ ಮೇಲೆ ಹಿಂಗೆ ಇಟ್ಕೊಟ್ಟಿದ್ದಾರೆ. ಇದರಲ್ಲಿ ಎಷ್ಟು, ದಿಸ್ ಇಸ್ ನಾಟ್ ರೈಟ್. ಹಿಂಗೆ ಇಟ್ಕೊಟ್ಟಿದ್ರು. ಇದೆಲ್ಲ ಎಷ್ಟು ಗಲೀಜಿತ್ತು. ಚೆನ್ನಾಗಿಲ್ಲ, ಆಕ್ಚುಲಿ ಚೆನ್ನಾಗಿಲ್ಲ. ಪವಿತ್ರ ಅವ್ರು ಹೇಳ್ತಿದ್ದಾರೆ ಇಲ್ಲಿರೋ ರೈಡ್ಸು ಈವನ್ ಆನ್ ವೀಕ್ ಡೇಸ್ ತುಂಬಾ ಕ್ರೌಡೆಡ್ ಆಗಿರುತ್ತೆ ಅಂತ. ಲೆಟ್ಸ್ ಗೋ ಸಿ. ಟುಡೇ ಇಸ್ ಅ ವೀಕ್ ಡೇ. ಲೆಟ್ಸ್ ಸಿ. ವೇಟಿಂಗ್ ತುಂಬಾ ಆಲ್ಮೋಸ್ಟ್ 40-50 ಮಿನಿಟ್ಸ್ ವೇಟಿಂಗ್ ಆಗುತ್ತೆ ಅಂತ. ಸೊ ಇವಾಗ ಎಲ್ಲ ರೈಡ್ಸ್ ಒಂದೊಂದು ರೌಂಡ್ ಲೈನ್ಸ್ ವೇಟಿಂಗ್ ನೋಡ್ಕೊಂಡು ಬರೋಣ. ನೋಬಡಿ ಈಸ್ ಹಿಯರ್ ಅಂತ ಓನ್ಲಿ ಒನ್. ಇದೇನಿದು? ಏನಿದು? ಚಿಕ್ಕ ಮಕ್ಳು ತಿರ್ಗೋದು ಅನ್ಸುತ್ತೆ. ಇಲ್ಲೂ ವೇಟಿಂಗ್ ಇಲ್ಲ. ಫ್ಯಾಮಿಲಿ ರೈಡ್. ಇದೇನಿದು? ಸಮ್ ಆಕ್ಟೋಪಸ್ ರೈಡ್. ಇಲ್ಲೂ ವೇಟಿಂಗ್ ಇಲ್ಲ. ಇದೇನೋ ಕೇಕ್ ತರ ಇದೆ. ಇಲ್ಲೂ ವೇಟಿಂಗ್ ಇಲ್ಲ. ಏನಿದು? ನಾನು ಸತ್ರು ಇದ್ರಲ್ಲಿ ಹೋಗಲ್ಲ. ಇಲ್ಲಿಯೂ ವೇಟಿಂಗ್ ಇಲ್ಲ. ಈ ರಿವ್ಯೂ ಅಲ್ಲಿ ಪವಿತ್ರ ಅವರು ಸ್ಪೆಷಲಿ ಎಲ್ಲಾ ದಿನಗಳಲ್ಲೂ ಕ್ರೌಡ್ ಇರುತ್ತೆ ಅಂತ ಹೇಳಿದ್ದಾರೆ. ಇವಾಗ ವೀಕ್ ಡೇ, ಬಟ್ ಸ್ವಲ್ಪ ಕ್ರೌಡ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಯಾಕೆಂದ್ರೆ ಎಷ್ಟೊಂದು ಗೇಮ್ ನ ನಾನು ಒಬ್ಳೊಬ್ಳೆ ಹೋಗ್ತಿದ್ದೆ ಅಂತ ಅವ್ರು ಆಡಕ್ಕೆ. ಈ ರೈಡ್ ಆಡ್ಬೇಕು ಅಂತ ನಾವು ಬಂದ್ವಿ, ಬಟ್ ಈ ರೈಡ್ ಆಡೋದಕ್ಕೆ 6 ಜನ ಬೇಕಂತೆ. 30 ಮಿನಿಟ್ಸ್ ವೇಟ್ ಮಾಡಿದ್ವಿ ಯಾರು ಬರ್ತಾರೆ ಅಂತ. ಜನ ಇಲ್ಲ, ಅದಕ್ಕೆ ಇದನ್ನ ಆಡಕ್ಕೆ ಬಿಡ್ತಿಲ್ಲ. ಸೊ ಇಲ್ಲಿ ಎಷ್ಟೊಂದು ಗೇಮ್ಸು ಜನ ಜೊತೆ ಆಡ್ಬೇಕು. ಒಂದು 5 ಜನ ಮಿನಿಮಮ್ ಬೇಕು ಅಂತ ಇದೆ. ಸೊ ಇಲ್ಲಿ 5 ಜನ ಬಂದು ಗ್ಯಾದರ್ ಆಗೋವರೆಗೂ ಆ ಗೇಮ್ ನ ಆಡಕ್ಕಾಗಲ್ಲ. ಇನ್ನೊಂದು ರಿವ್ಯೂ ಪ್ರಕಾರ ಇಲ್ಲಿರೋ ಸ್ಟಾಫ್ ತುಂಬಾ ರೂಡ್ ಅಂತ. ಸೊ ಸ್ಟಾಫ್ಸ್ ರೂಡಾ ಇಲ್ವಾ ಅಂತ ನೋಡೋದಕ್ಕೆ ನಾನು ಪ್ರತಿ ಒಂದು ಸ್ಟಾಫಿಗೂ ಇವಾಗ ಹೈಫೈ ಕೊಡ್ತೀನಿ. ಇವ್ರಿಗೆಲ್ಲರಿಗೂ ಕರೆದು ಹೈಫೈ ಕೊಡ್ತೀನಿ. ಏನಾದ್ರೂ ನೋಡೋಣ ಹೈಫೈ ಕೊಡ್ತಾರ ಅಲ್ವಾ ಅಂತ ಜನ ಇಲ್ಲಿ. ಓಕೆ ಸರ್, ಹೈಫೈ ಸರ್, ಹೈಫೈ. ನೋ ಹೈಫೈ ಸರ್, ಹೈಫೈ.
ಥ್ಯಾಂಕ್ ಯು. ಇಲ್ಲಿ ಇನ್ನೂ ಇಬ್ರು ಬರ್ತಿದ್ದಾರೆ. ಹೈಫೈ ಕಿರಣ್. ಸೊ ಹೈಫೈ ಹೈಫೈ. ಥ್ಯಾಂಕ್ ಯು. ಇಲ್ಲಿರುವಂತ ಸ್ಟಾಫ್ಸ್ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡಿದ್ರು. ಸೊ ನೋಬಡಿ ವಾಸ್ ದಟ್ ರೂಲ್. ನೇಹಾ ಚತುರ್ವೇದಿ ಅವ್ರು ಬರ್ತಿದ್ದಾರೆ. ಟೀಮ್ ಮತ್ತೆ ಇಲ್ಲಿರೋ ರೈಡ್ಸ್ ಮ್ಯಾನೇಜ್ಮೆಂಟ್ ಇಸ್ ಹಾರಬಲ್ ಅಂತ. ಸೊ ಬೇಸಿಕಲಿ ಇನ್ನೇನ್ ಪ್ರಕಾರ ಏನು ಅಂದ್ರೆ ಇಲ್ಲಿರೋ ರೈಡ್ಸ್ ಸೇಫ್ಟಿಗೆ ಲಿಟ್ರಲಿ ಹಜಾರ್ಡ್. ಸೊ ಇಲ್ಲಿ ದ ಮೋಸ್ಟ್ ಡೇಂಜರಸ್ ರೈಡ್ ನ ಟ್ರೈ ಮಾಡೋಣ. ಅದೇನಾದ್ರೂ ಅನ್ಸೇಫ್ ಅನ್ಸಿದ್ರೆ ಯು ವಿಲ್ ನೋ. ಐ ವಾಂಟ್ ಬಿ ಪೋಸ್ಟಿಂಗ್ ದಿಸ್ ವಿಡಿಯೋ ಆರ್ ಮೇ ಬಿ ಐ ವಿಲ್ ಬಿ ಡೆಡ್. ನ್ಯೂಸ್ ಅಲ್ಲಿ ಬರ್ತೀನಿ ನಾನು, ಅವಾಗ ಗೊತ್ತಾಗುತ್ತೆ. ಓಕೆ ಇದ್ರೆ ಹೇಗೆ ನಂಗೇನು ಕಾಣಿಸ್ತಾನೂ ಇಲ್ಲ. ಸರ್, ವಿಚ್ ಇಸ್ ದ ಮೋಸ್ಟ್ ಡೇಂಜರಸ್ ರೈಡ್? ಯಾವುದು? ರೋಮಿಂಗ್ ಟವರ್. ಇದು ವೆಬ್ಸೈಟ್ ಅಲ್ಲೇ ಇರಲಿಲ್ಲ. ರೋಮಿಂಗ್ ಟವರ್. ಲೆಟ್ಸ್ ಗೋ ಟು ರೋಮಿಂಗ್ ಟವರ್. ದ ಮೋಸ್ಟ್ ಡೇಂಜರಸ್ ರೈಡ್. Careful by playing this ride. What is wrong? Is it broken? Go, sound ಬರ್ತಿದೆ. ಎಲ್ಲ ಸ್ಕೇರಿ ರೈಡ್ಸ್ ಆರಾಮಾಗಿ ತುಂಬಾ ಎಂಜಾಯ್ ಮಾಡ್ತಾ ಇದ್ದೆ ಅಂಟಿಲ್ ಇದು ಒಂದು ಜೋಕಾಲಿ ಗೇಮ್. ಇದು ಸ್ವಿಂಗ್ ಮಾಡುತ್ತೆ ಮೇಲಿಂದ ಕೆಳಗೆ. ಅಷ್ಟೊಂದು ಸ್ಕೇರಿ ಗೇಮ್ಸ್ ಅಷ್ಟು ಈಸಿಯಾಗಿ ಆಡ್ಕೊಂಡ್ ಬಂದಿದ್ ನನಗೆ ಇದು ಏನು ಆರಾಮಾಗಿ ಮಾಡಿಡ್ಬೋದು ಅಂತ ಬಂದು ಕುತ್ಕೊಂಡೆ. ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಇದಕ್ಕೆ ಪೋಲ್ ಇರುತ್ತೆ. ಈ ಪೋಲ್ಸ್ ಟೈಟ್ ಗೆ ಅದಾಗದೆ ಹಿಡ್ಕೊಬೇಕು. ಬೇರೆ ಗೇಮ್ಸ್ ಅಲ್ಲೆಲ್ಲ ಅದಾಗದೆ ಹಿಡ್ಕೊಂತಿತ್ತು, ಬಟ್ ಇದ್ರಲ್ಲಿ ಮಾತ್ರ ತುಂಬಾ ಲೂಸ್ ಆಗಿತ್ತು. ಅಲ್ಲಿದ್ದ ಸೆಕ್ಯೂರಿಟಿ ಅಣ್ಣಗೆ, ಅಣ್ಣ ಇದು ಸ್ವಲ್ಪ ಲೂಸ್ ಇದೆಯಲ್ಲ ಏನು ಇದು ಅಂತ ಕೇಳಿದಾಗ, ಅಣ್ಣ ಇಲ್ಲ ಪರವಾಗಿಲ್ಲ ಇದನ್ನ ಹಿಡ್ಕೊಂಡು ನೀವೇ ಕುತ್ಕೊಳ್ಳಿ ಅಂತಂದ್ರು. ದಿಸ್ ವಾಸ್ ಸೋ ಸ್ಕೇರಿ. ಯಾಕೆ ಅಂದ್ರೆ ಇಲ್ಲಿ ಅದು ವರ್ಕೇ ಆಗ್ತಿರ್ಲಿಲ್ಲ, ತುಂಬಾ ಲೂಸ್ ಆಗಿತ್ತು. ಮೇಲೆ ಅಂದ್ರೆ ನಾನು ಬಿದ್ದೋಗ್ತೀನಿ ಅಂತ ನಂಗೆ ಅಷ್ಟು ಭಯ ಆಗ್ತಿತ್ತು. ದಿಸ್ ವಾಸ್ ಒನ್ ಆಫ್ ದ ಮೋಸ್ಟ್ ಸ್ಕೇರಿಯಸ್ಟ್ ಥಿಂಗ್ ಎವರ್. Okay, the ride was not locked at all. What if I kind of like jumped out of? What if I fell? ಅದು ರೈಡ್ ಇತ್ತಲ್ಲ, ಅದು ಲಾಕೇ ಆಗಿಲ್ಲ. ಇದು ಗಟ್ಟಿ ಗ್ರಿಪ್ ಆಗಿ ಲಾಕ್ ಆಗಬೇಕು, ಆ ಥರ ಮೆಕ್ಯಾನಿಸಮ್ ಇರಬೇಕು. ಇಲ್ಲಿರೋ ರೈಡ್ದು ಮೆಕ್ಯಾನಿಸಮ್ ಲಾಕೇ ಆಗ್ತಿರ್ಲಿಲ್ಲ. ಲಿಟ್ರಲಿ ನಾನು ನಿಮ್ಗೆ ತೋರಿಸ್ತಿದ್ದೀನಿ. ಅದು ನಾನು ಕೇಳಿದ್ರೆ ಏನಾದ್ರು ಗೊತ್ತಾ, ಅಲ್ಲಿ ಕೆಲಸ ಮಾಡ್ತಿದ್ದವರು, ಇದು ಲಾಕ್ ಆಗಲ್ಲ, ನೀವು ಗಟ್ಟಿ ಇಟ್ಕೋಬೇಕು. ಅದು Now I really don't want to test any rides. ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ಆ ಪೋಲ್ಸ್ ಇಷ್ಟೇ ಲೂಸ್ ಆಗಿರುತ್ತಾ ಇಲ್ಲ ನಿಜವಾಗ್ಲೂ ಟೈಟ್ ಕೂರ್ಬೇಕಾ ಇಲ್ವಾ ಅಂತ. ಬಿಕಾಸ್ ನಾನು ಬೇರೆ ರೈಡ್ಸ್ ಅಲ್ಲಿ ಟೈಟ್ ಕೂತಿದ್ದು ನೋಡಿದೀನಿ. ಜಸ್ಟ್ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್. ಶೇಖ್ ಅವ್ರು ಹೇಳ್ತಾರೆ ಇಲ್ಲಿ ಡ್ಯಾಶಿಂಗ್ ಕಾರ್ಗೆ ಟೈಮ್ ಜಾಸ್ತಿ ಕೊಡಲ್ಲ, 5 ನಿಮಿಷ ರೈಡ್ ಇದೆ, ರೈಡ್ ನ ಬೇಗ ಮುಗಿಸಿ ಹೋಗಿ ಅಂತ ಓಡಿಸ್ತಾರೆ ಅಂತ. ಲೆಟ್ಸ್ ಗೋ ಟ್ರೈ. ಒಳಗೆ ಡ್ಯಾಶಿಂಗ್ ಕಾರ್ಗೆ ಸಪರೇಟ್ ಪೇಮೆಂಟ್ ಇತ್ತು. ಇದು 30 ರೂಪಾಯಿ ಅಂಡ್ ಟೈಮ್ ಡ್ಯೂರೇಷನ್ ಬಂದು 3 ನಿಮಿಷ. ಇವಾಗ ನಾನು ರೈಡ್ ಮಾಡ್ಬೇಕಾದ್ರೆ ನನ್ನ ಕಾರ್ ಕೆಟ್ಟೋಗ್ಬಿಟ್ರೆ 3 ನಿಮಿಷದಲ್ಲಿ ಕಾರ್ ಕೆಟ್ಟೋಗ್ಬಿಟ್ರೆ ಇದನ್ನ ಮತ್ತೆ ನೀವು ಇನ್ನೊಂದು ಬೇರೆ ಇದ್ರಲ್ಲಿ ಕೊಡ್ತೀರಾ ಅಂತ. ಓಕೆ ಓಕೆ. ಹಾ, ನಾನಿಲ್ಲಿ ನಿಜವಾಗ್ಲೂ ರಿವ್ಯೂ ಅಲ್ಲಿ ಕಾರ್ ಕೆಟ್ಟೋದ್ರೆ ಕೊಡಲ್ಲ ಅಂತ ಹೇಳಿದ್ದಕ್ಕೆ ನಾನು ಕೇಳಿದ್ದು. ಬಟ್ ಆಂಟಿ ತುಂಬಾ ಜೋರು ಕಿರ್ಚಾಡಿದ್ರು. ಐ ಡಿಡ್ ನಾಟ್ ಲೈಕ್ ಇಟ್. ನೋಡಿ ಡ್ಯಾಶಿಂಗ್ ಕಾರ್ಡು. ಇಲ್ಲಿ ನಾನು ಯಾರಿಗಾರು ಗುದಿದ್ರೆ ಈ ಮೆಟೀರಿಯಲ್ ಇಲ್ಲಿ ಬಂದು ಹೊಡ್ಕೋತಾರೆ. ಹೇಗೆ ಜೋರು ಲೈಕ್ ದ್ಯಾಟ್. ಐ ಡೋಂಟ್ ನೋ. ಇವಾಗ ನಾನು ಎಡಿಟಿಂಗ್ ಮಾಡೋ ಟೈಮಲ್ಲಿ ಹೇಳ್ತಾ ಇದ್ದೀನಿ, ನನ್ನ ಕಾಲು ಇನ್ನೂ ತುಂಬಾ ನೋವ್ತಿದೆ. ಲೈಕ್ ಲಿಟ್ರಲಿ ತುಂಬಾ ನೋವ್ತಿದೆ. ವಾಟರ್ ಪಾರ್ಕ್ ಡೋಂಟ್ ಟೆಲ್ ಮಿ ಇದೆಲ್ಲ ಕ್ಲೋಸ್ ಆಗಿದೆ ಅಂತ. ನಾನು ತುಂಬಾ ರಿಕ್ವೆಸ್ಟ್ ಮಾಡಿದ್ಕೆ ಅವ್ರು ಬರೀ ನನಗೆ ವಾಕ್ ಮಾಡಕ್ ಬಿಟ್ರು ಅಂಡ್ ಟು ಟೆಸ್ಟ್. ನಾನು ನೋಡಿದಂತ ಪ್ರತಿ ಒಂದು ಫನ್ ವರ್ಲ್ಡ್ 1 ಸ್ಟಾರ್ ರಿವ್ಯೂಸ್ ಅಲ್ಲಿ ಬರೀ ನೀರ್ ಕ್ವಾಲಿಟಿ ಬಗ್ಗೆನೇ ಮಾತಾಡ್ತಾ ಇದ್ರು. ತುಂಬಾ ಕೆಟ್ಟಾಗಿದೆ ನೀರು ಅಂತ. ಸೊ ಇವಾಗ ಟೆಸ್ಟ್ ಮಾಡೋಣ. ಸೊ ನಾನು ಇಲ್ಲಿ ಟೆಸ್ಟ್ ಮಾಡ್ಬೋದು ನೀರನ್ನ, ಬಿಕಾಸ್ ದೇ ಹ್ಯಾವ್ ಲೆಟ್ ಮೀ ಸ್ವಲ್ಪ ಪರ್ಮಿಷನ್ ಕೇಳಿ ಬಂದಿದ್ದೀನಿ. ಓಕೆ, ದಿಸ್ ಇಸ್ ದ ವೇವ್ ಪೂಲ್. ಇದು ವೇವ್ ಪೂಲು. ವೇವ್ ಪೂಲ್ ಈಸ್ ನಾಟ್ ದಟ್ ಡರ್ಟಿ. ಸೊ ಈವನ್ ದ್ಯಾಟ್ ಕ್ಲೀನ್ ಮಾಡ್ತಾ ಇದ್ದಾರೆ. ಪರ್ಮಿಷನ್ ಕೇಳಿ ಬಂದೆ. ಇಲ್ಲೂ ನೋಡಿ ಕ್ಲೀನ್ ಆಗ್ತಾ ಇದೆ, ಇಲ್ಲೂ ನೀರಿದೆ. ಸೊ ಐ ಫೀಲ್ ಲೈಕ್ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡು ಕ್ಲೀನಿಂಗ್ ಟೈಮಲ್ಲಿ ಬಂದೆ, ಹೇಗೆ ಕ್ಲೀನ್ ಮಾಡ್ತಾರೆ ಇವರು ನೋಡೋಣ ಅಂತ. ಇಲ್ಲಿ ಆಕ್ಚುಲಿ ಅವರು ತುಂಬಾ ಸ್ಕ್ರಬ್ ಎಲ್ಲ ಹಾಕಿ ತುಂಬಾ ಕ್ಲೀನ್ ಮಾಡ್ತಾ ಇದ್ರು. ತುಂಬಾನೇ ಕ್ಲೀನ್ ಮಾಡ್ತಾ ಇದ್ರು. ಮೇ ಬಿ ಅದು ಜನ ಎಲ್ಲ ಆಡ್ತಾ ಅದು ಅಷ್ಟು ಗಲೀಜಾಗುತ್ತೆ ಅಂತ ನನ್ನ ಅಭಿಪ್ರಾಯ. ನಾವು ಅಕ್ವಾ ಪಾರ್ಕ್ ಹೋಗ್ತಾ ಇದೀವಿ. ಇದೆಲ್ಲ ಮುಗಿಸ್ಕೊಂಡು ಆಕ್ವಾ ಪಾರ್ಕ್ ಹೋದ್ವಿ. ಆಕ್ವಾ ಪಾರ್ಕ್ ವಾಸ್ ಆಕ್ಚುಲಿ ವರ್ತ್ ಇಟ್. ನನಗೆ ತುಂಬಾ ಇಷ್ಟ ಆಯ್ತು. ಆದ್ರೆ ಇಲ್ಲಿ ಕ್ಯಾಮ್ರಾ ಅಲ್ಲ ಇರಲಿಲ್ಲ. ಸೊ ಫೋನಲ್ಲೇ ರೆಕಾರ್ಡ್ ಮಾಡಿದ್ವಿ ಸ್ವಲ್ಪ. ಅವ್ರು ಏನ್ ಮಾಡ್ತಿದ್ದಾರೆ? We can do that.
ಏನ್ ಮಾಡ್ತಿದ್ದೀರಾ ಸರ್? ಆಚೆ ಬರ್ತೀರಾ? ಏನಿದು ಮೀನಾ ಹಾವಾ ನೀನು? ನನಗೆ ಅಕ್ವಾ ಪಾರ್ಕ್ ತುಂಬಾ ಇಷ್ಟ ಆಯ್ತು. ಇಲ್ಲಿ ಮೀನ್ ತುಂಬಾ ನೀಟಾಗಿತ್ತು ಅಂಡ್ ವಾಟರ್ ವಾಸ್ ಆಲ್ಸೋ ನೈಸ್ ಅಂಡ್ ಮರ್ಮೇಡ್ ಶೋ ಕೂಡ ಇತ್ತು. ಯೂಶಲಿ ಇಲ್ಲಿ ಮರ್ಮೇಡ್ ಶೋಸ್ ಒಂದೊಂದ್ಸರಿ ಇಲ್ಲ ಅಂತಾರಂತೆ. ಸೊ ಅದೊಂದು ನೋಡ್ಕೊಂಡು ನೀವು ಬನ್ನಿ, ಬಿಕಾಸ್ ಇಲ್ಲಿನ ಮರ್ಮೇಡ್ ಶೋಸ್ ಆಕ್ಚುಲಿ ವರ್ತ್ ಇಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಇವತ್ತಿನ ವಿಡಿಯೋಗೆ ಅಷ್ಟೇ, ಇದು ಬರೀ ನನ್ನ ಒಪಿನಿಯನ್, ನಿಮ್ಮ ಒಪಿನಿಯನ್ ಫುಲ್ ಡಿಫ್ರೆಂಟ್ ಆಗಿರ್ಬೋದು. ಸೊ ಜಸ್ಟ್ ಗೋ ಅಂಡ್ ಎಂಜಾಯ್ ವೆರ್ ಎವರ್ ಯು ಗೋ.